ಶುಭೋದಯ. ನಮ್ಮ ಗೋಶಾಲೆಯಿಂದ ನಿಮ್ಮೆಲ್ಲರಿಗೆ ಬೆಳಗಿನ ಶುಭೋದಯ. ಮಧುಶ್ರವಣ ದಿನಚರಿ ಈ ರೀತಿಯಾಗಿ ಶುರುವಾಗುತ್ತೆ. ಬೆಳಗ್ಗೆದ್ದು ಈ ಎಲ್ಲ ನಮ್ಮ ಗೋಶಾಲೆಯಲ್ಲಿ ಹಸುಗಳಿಗೆ ಒಂದು ಅಳಿಲು ಸೇವೆಯನ್ನು ಮಾಡ್ತಾ ಅವು ಈಗ ರಾತ್ರಿ ಸಂಜೆ ಅವರು ಮಲಗುವ ಮೊದಲೆಲ್ಲ ಒಮ್ಮೆ ಕ್ಲೀನ್ ಮಾಡಿರ್ತೇವೆ. ಮತ್ತು ಮಲಗಿದ ನಂತರದಲ್ಲಿ ಅವು ಹಾಕಿದಂತಹ ಗೋಮಯವನ್ನು ಎಲ್ಲ ಸಪ್ರೇಟ್ ಮಾಡಿ ಅವುಗಳಿಗೆ ನೀರನ್ನು ಕೊಟ್ಟು ಶುಭೋದಯ ಹೇಳೋದು ಮಧುಶ್ರವಣ ದಿನನಿತ್ಯದ ಒಂದು ಪದ್ಧತಿ. ರಸಾತ್ ರಕ್ತಂ ತಥೋ ಮಾಂಸಂ ಮಾಂಸಾತ್ ಮೇದಃ. ಹೀಗೆ ಸಪ್ತಧಾತುಗಳ ಬಗ್ಗೆ ಹೇಳುವಾಗ ಚರಕಾಚಾರ್ಯರು ಚರಕ ಚಿಕಿತ್ಸಾ ಸ್ಥಾನದಲ್ಲಿ ಹೇಳ್ತಾರೆ, ರಸಾತ್ ರಕ್ತಂ ತಥೋ ಮಾಂಸಂ ಮಾಂಸಾತ್ ಮೇದಃ. ಅಂದರೆ ನಮ್ಮ ದೇಹದಲ್ಲಿ ರಸಧಾತುವಿನಿಂದಾಗಿ ರಕ್ತಧಾತು ಪುಷ್ಟಿಯನ್ನು ಪಡೆಯುತ್ತೆ. ಹಾಗೆ ರಕ್ತಧಾತುವಿನಿಂದ ಮಾಂಸಧಾತು ಪುಷ್ಟಿಯನ್ನು ಪಡೆಯುತ್ತೆ. ನಂತರ ಮಾಂಸಧಾತುವಿನಿಂದ ಮೇದೋಧಾತು. ಸೊ ಈಗ ನಿಮ್ಮಲ್ಲಿ ಮೇದೋಧಾತು ಕೊಬ್ಬು ಜಾಸ್ತಿ ಆಗ್ತಾ ಇದೆ ಅಂತಂದರೆ ಅಲ್ಲಿ ಅದರ ಅರ್ಥ ಮಾಂಸಧಾತು ವೀಕ್ ಆಗ್ತಾ ಇದೆ. ಅಂದರೆ ಇರುವ ಮಾಂಸಧಾತುವನ್ನು ಕರಗಿಸಿ ಅದು ಮೇದೋಧಾತುವಾಗಿ ಪರಿವರ್ತನೆ ಮಾಡಿ ಶೇಖರಣೆ ಮಾಡ್ತಾ ಇದೆ ಅಂತ ಅರ್ಥ. ಹಾಗಾಗಿ ನೀವು ವ್ಯಾಯಾಮವನ್ನು ಮಾಡಿ ಮಾಂಸಧಾತುವನ್ನು ಇನ್ನಷ್ಟು ಶಕ್ತಿಶಾಲಿ ಮಾಡಿಕೊಂಡಾಗ ಮೇದೋಧಾತುವಿನಲ್ಲಿ ಎಕ್ಸೆಸಿವ್ ಒಂದು ಜಾಸ್ತಿಯಾಗಿ ಅತಿಯಾಗಿ ಶೇಖರಣೆ ಆಗಿರುವಂತಹ ಕೊಬ್ಬನ್ನು ಕರಗಿಸ್ಕೊಳ್ಳಿಕ್ಕೂ ಸಹಾಯ ಆಗುತ್ತೆ. ರಕ್ತಧಾತುವಿನಲ್ಲಿ ಕೊರತೆ ಇದೆ, ನಿಮ್ಮ ಹಿಮೋಗ್ಲೋಬಿನ್ ಯಾವಾಗಲೂ ಕಮ್ಮಿ ಇರುತ್ತೆ, ರಕ್ತ ಯಾವಾಗಲೂ ಕಡಿಮೆ ಇದೆ ಅಂತ ಹೇಳ್ತಾರೆ ಅಂದಾಗ ನೀವು ಫೋಕಸ್ ಮಾಡಬೇಕಾಗಿರೋದು ರಸಧಾತುವಿನಲ್ಲಿ. ರಸಧಾತುವನ್ನು ವೃದ್ಧಿ ಮಾಡಿಕೊಂಡಾಗ ನಿಮ್ಮಲ್ಲಿ ರಕ್ತಧಾತುವಿನಲ್ಲಿ ಕೂಡ ವೃದ್ಧಿಯನ್ನು ನೋಡ್ಬೋದು. ನೋಡಿ, ಕೆಲವು ಹಸುಗಳೆಲ್ಲ ಎಷ್ಟು ಕ್ಲೀನಾಗಿ ಇಟ್ಕೊಂಡಿರುತ್ತೆ, ಜಸ್ಟ್ ಇಲ್ಲಿ ಒಂದು ಕಡೆ ಮಾತ್ರ. ಕೆಲವು ಹಸುಗಳೇ ಹೀಗೆ ರಾಡಿನೂ ಮಾಡ್ಕೊಂಡಿರುತ್ತೆ ಅಲ್ಲ ಮಧುಶ್ರವ? ಗೋಮೂತ್ರ ಮಾಡ್ತಾ ಅದಾದ್ಮೇಲೆ ಅದ್ರ ಮೇಲೆ ಒಂಚೂರು ಕುಣಿದಾಡ್ಬಿಡ್ತು. ಅದಕ್ಕೆ ಅಷ್ಟು ಹಪ್ಪಚ್ಚಿ ಸಗಳಿ ತೆಗಿತೆ. ಇದು ಆಯ್ತು ಅಷ್ಟೇ. ಶುಭೋದಯ. ನೋಡಿ ಎದ್ದು ಹೆಂಗೂ ಮೈ ಮುರಿದಿದ್ದಾಳಂತ. ಹೀಗೆ ಬೆಳಗಿನ ಒಂದು ಹಂತದ ಜವಾಬ್ದಾರಿ ಮಧುಶ್ರವಂದು.